ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಮುದ್ಗಲ್ ಪಟ್ಟಣ ತನ್ನ ಐತಿಹಾಸಿಕ ಕೋಟೆಯಿಂದಾಗಿ ನಾಡಿನಾದ್ಯಂತ ಪ್ರಸಿದ್ಧವಾಗಿದೆ. 15 ಮತ್ತು 16ನೇ ಶತಮಾನದಲ್ಲಿ ಮುದ್ಗಲ್ ಪ್ರತಿಷ್ಠಿತ ವ್ಯಾಪಾರ ಕೇಂದ್ರ ಆಗಿತ್ತು. ಹೀಗಾಗಿ ಇಲ್ಲಿರುವ ಕೋಟೆಯ ಮೇಲಿನ ಹಿಡಿತಕ್ಕಾಗಿ ವಿಜಯನಗರ ಮತ್ತು ಬಹಮನಿ ರಾಜ್ಯಗಳ ನಡುವೆ ನಿರಂತರವಾಗಿ ಯುದ್ಧಗಳು ನಡೀತಾ ಇದ್ವು. ಹೀಗಾಗಿ ಮುದ್ಗಲ್ ಪಟ್ಟಣದಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ಕಟ್ಟಿದ ದೇವಸ್ಥಾನಗಳು ಹಾಗೂ ಬಹಮನಿ ಸುಲ್ತಾನರ ಕಾಲದಲ್ಲಿ ಕಟ್ಟಿದ ಮಸೀದಿ ದರ್ಗಾಗಳು ಕಂಡು ಬರ್ತವೆ. ಇವುಗಳ ಜೊತೆಗೆ ಚರ್ಚ್ಗಳು ಕೂಡ ಇಲ್ಲಿ ನಿರ್ಮಾಣವಾದವು. ಬ್ರಿಟಿಷರು ದಕ್ಷಿಣ ಭಾರತಕ್ಕೆ ಬರುವ ಮೊದಲೇ ಕ್ರೈಸ್ತ ಧರ್ಮ ಮುದ್ಗಲ್ ಪಟ್ಟಣವನ್ನ ಪ್ರವೇಶ ಮಾಡಿತ್ತು. ವಿಜಯನಗರ ಕಾಲದಲ್ಲಿ ಪೋರ್ಚುಗೀಸರ ಆಗಮನದೊಂದಿಗೆ ಪಟ್ಟಣಕ್ಕೆ ಕ್ರೈಸ್ತ ಧರ್ಮ ಕಾಲಿಟ್ಟಿತು. ಪೋರ್ಚುಗೀಸರು ವ್ಯಾಪಾರಕ್ಕಾಗಿ ಬಂದು ಇಲ್ಲಿಯೇ ನೆಲೆ ನಿಂತರು. ವಿಜಯನಗರದ ಅರಸರು ಬಿಜಾಪುರ ಆದಿಲ್ ಶಾಹಿ ಸುಲ್ತಾನರು ನೀಡಿದ ಪ್ರೋತ್ಸಾಹದಿಂದಾಗಿ ಕ್ರೈಸ್ತ ಧರ್ಮವು ಈ ಪ್ರದೇಶದಲ್ಲಿ ವ್ಯಾಪಿಸಿತು. ಧರ್ಮ ಬೋಧನೆಯ ಜೊತೆಗೆ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ವೈದ್ಯಕೀಯ ಹೀಗೆ ಇನ್ನಿತರ ಕ್ಷೇತ್ರಗಳಲ್ಲಿ ಈ ಭಾಗದಲ್ಲಿ ಕ್ರೈಸ್ತರು ನೀಡಿದ ಕೊಡುಗೆ ಅಪಾರವಾಗಿದೆ. ಮುದ್ಗಲ್ನಲ್ಲಿರುವ ಸ್ಯಾಕ್ರೆಡ್ ಹಾರ್ಟ್ ಆಫ್ ಜೀಸಸ್ ಚರ್ಚ್ ದಕ್ಷಿಣ ಭಾರತದ ಹಳೆಯ ಚರ್ಚ್ಗಳಲ್ಲಿ ಒಂದಾಗಿದೆ. ಕ್ರಿಸ್ತಶಕ 1557ರಲ್ಲಿ ಬಿಜಾಪುರದ ಸುಲ್ತಾನ ಮೊದಲನೇ ಇಬ್ರಾಹಿಂ ಆದಿಲ್ ಶಾ ಈ ಚರ್ಚ್ ಅಭಿವೃದ್ಧಿಗಾಗಿ ಇನಾಮ್ ಭೂಮಿಯನ್ನ ನೀಡಿದನು ಎಂದು ಇತಿಹಾಸ ಹೇಳುತ್ತದೆ. ಆದರೆ ಚರ್ಚ್ ಹಳೆಯದಾಗಿದ್ದರಿಂದ 1971ರಲ್ಲಿ ಹಳೆಯ ಕಟ್ಟಡವನ್ನ ಕೆಡವಿ ಹೊಸ ಚರ್ಚ್ ಅನ್ನ ನಿರ್ಮಿಸಲಾಯಿತು. ಇತ್ತೀಚಿನ ವರ್ಷಗಳಲ್ಲಿ ಚರ್ಚ್ ಅನ್ನ ಮತ್ತೆ ನವೀಕರಿಸಲಾಯಿತು. ಇನ್ನು ಮುದ್ಗಲ್ ಪಟ್ಟಣದ ಹೊರವಲಯದಲ್ಲಿ ಸೇಂಟ್ ಫಾಲ್ ದ ಹರ್ಮಿಟ್ ಹಿಲ್ ಚರ್ಚ್ ಅಂದರೆ ಸಂತ ವನಚಿನ್ನಪ್ಪ ಚರ್ಚ್ ಇದೆ. ಬೆಟ್ಟದ ಮೇಲೆ ನಿರ್ಮಿಸಲಾಗಿರುವ ಈ ಚರ್ಚ್ ನಲ್ಲಿ ಪ್ರತಿ ವರ್ಷ ಕ್ರಿಸ್ಮಸ್ ಮತ್ತು ಗುಡ್ ಫ್ರೈಡೆ ಅಂಗವಾಗಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಜನರು ಭಾಗಿಯಾಗುತ್ತಾರೆ. ಇಲ್ಲಿನ ಗವಿ ಒಳಗಡೆ ಸಂತ ವನಚಿನ್ನಪ್ಪರ ಮೂರ್ತಿ ಇದೆ. ಇಲ್ಲಿರುವ ಕಟ್ಟಡದಲ್ಲಿ ಸಂತ ವನಚಿನ್ನಪ್ಪ ಬದುಕನ್ನ ಪರಿಚಯಿಸುವ ಚಿತ್ರಗಳಿವೆ. ನೀವು ಮುದ್ಗಲ್ ಪಟ್ಟಣಕ್ಕೆ ಭೇಟಿ ನೀಡಿದರೆ ಈ ಐತಿಹಾಸಿಕ ಚರ್ಚ್ಗಳನ್ನ ನೋಡೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.